चंद्रमा मनसो जातः चक्षुर्सूर्यो अजायते मुखादिन्द्रस्याग्निस्य प्राणाद्वायुरजायते। ಆತ್ಮೀಯ ಪ್ರಿಯ ವೀಕ್ಷಕರೇ, ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ನಾವು ಜೂನ್ ತಿಂಗಳ ವೃಷಭ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜೂನ್ ತಿಂಗಳಿನಲ್ಲಿ ಯಾವ ರೀತಿಯಾಗಿ ವೃಷಭ ರಾಶಿಯವರಿಗೆ ಶುಭದಾಯಕ ಇದೆ ಅಥವಾ ಅಶುಭದಾಯಕವಾಗಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಗ್ರಹಸ್ಥಿತಿಯನ್ನ ನಾವು ನೋಡ್ಕೊಂಡು ಬರೋಣ. 12ರಲ್ಲಿ ಕುಜ ಇದ್ದಾನೆ. ರವಿ, ಬುಧ, ಶುಕ್ರ, ಗುರು ಜನ್ಮದಲ್ಲಿದ್ದಾರೆ. ಜೊತೆಗೆ ಕೇತು 5ರಲ್ಲಿದ್ದಾನೆ. ಜೊತೆಗೆ ಶನಿ ದಶಮ ಭಾವದಲ್ಲಿದ್ದಾನೆ. ರಾಹು ಕೂಡ 11ನೇ ಮನೆಯಲ್ಲಿ ಇದ್ದಾನೆ. ಈ ಗ್ರಹ ಸ್ಥಿತಿಯನ್ನ ನಾವು ನೋಡೋದಾದ್ರೆ, ಕುಜ 1ರಲ್ಲಿದ್ದಾಗ ಏನೇನು ಫಲಗಳನ್ನು ಕೊಡ್ತಾನೆ ಅಥವಾ 12ನೇ ಭಾವದಲ್ಲಿದ್ದಾಗ ಏನೇನು ಫಲಗಳನ್ನು ಕೊಡ್ತಾನೆ ಅಂತ. 12ನೇ ಕುಜ ಅಷ್ಟೊಂದು ಶುಭಕಾರಿ ಅಲ್ಲ. ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಕುಜನಿಂದ ಸ್ವಲ್ಪ ಭೂಮಿಗೆ ಭಾತೃಕಾರಕನಾಗಿರ್ತಕ್ಕಂಥವನು. ಆದ್ರಿಂದ ಕೋರ್ಟು, ಕಚೇರಿ, ಮಿಲಿಟರಿ ಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಆಗಿರ್ತಾನೆ. ಉದಾಹರಣೆಗೆ, ಯಾವುದೋ ಒಂದು ಕೇಸನ್ನ ಕೊಟ್ಟಿರ್ತೀರಾ, ಅದು ಸಂಪೂರ್ಣವಾಗಿ ಎಳಿತಾ ಹೋಗ್ತಾ ಇರುತ್ತೆ, ಅದರಿಂದ ನಿಮಗೆ ಮುಕ್ತಿನೇ ಸಿಗಲ್ಲ. ಹಾಗೆ ಈ ವರ್ಷನೂ ಕೂಡ ಹಾಗೆ ವೃಷಭ ರಾಶಿಯವರಿಗೆ ಕುಜ ಭೂಮಿಗೆ ಕಾರಕನಾಗಿದ್ದು, ಕುಜ ಈ ವರ್ಷ ರಾಜನಾಗಿದ್ದು 12ನೇ ಭಾವದಲ್ಲಿದ್ದಾಗ ಸ್ವಲ್ಪ ಭೂಮಿಗೆ ಕಾರಕನಾಗಿರ್ತಕ್ಕಂಥವನು ಸಂಕಷ್ಟಗಳು ಎದುರು ತಂದು ಕೊಡುವಂಥದ್ದು ಆಗ್ತದೆ ಅಂತ. ಜೊತೆಗೆ ಅಥವಾ ಹೊಸದಾಗಿ ನೀವೇನಾದ್ರೂ ಸೈಟು, ಮನೆ, ಕೈಗಾರಿಕಾ ಉದ್ಯಮಕ್ಕೆ ಬಂಡವಾಳವನ್ನು ಹೂಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ವಿಳಂಬ ಮಾಡಿ. ಯಾಕಂತಂದ್ರೆ ಕುಜ 12ನೇ ಭಾವದಲ್ಲಿ ಇರೋದ್ರಿಂದ, ಜೊತೆಗೆ ಜನ್ಮದಲ್ಲಿ ಜನ್ಮಗುರು ನರೋ ದುಃಖಂ ಅಂತ ಹೇಳ್ತೀವಿ. ಜನ್ಮಕ್ಕೆ ಗುರು ಬಂದಾಗ ಅನೇಕ ರೀತಿಯಾಗಿ ಋಣ, ರೋಗ, ಶತ್ರುಬಾಧೆಗಳಿಂದ ಕಾಡುತ್ತೆ ಅಂತ. ಅದು ಶತ್ರುವಿನ ಮನೆಯಲ್ಲಿ ಗುರು ಪ್ರವೇಶ ಆಗಿದ್ದಾನೆ. ಗುರು ಅಲ್ಲಿ ಶತ್ರುವಿನ ಮನೆಯಲ್ಲಿ ಬಂದರೂ ಕೂಡ ಅಷ್ಟೊಂದು ಫಲಗಳನ್ನ ಕೊಡುವುದಿಲ್ಲ ಅಂತ. ಜೊತೆಗೆ ಈಗ ಶುಕ್ರ ಬೇರೆ ಹಸ್ತಂಗತನ ಆಗಿದ್ದಾನೆ. ಹಣಕಾಸಿಗೆ ಸ್ವಲ್ಪ ಸಂಕಷ್ಟಗಳನ್ನು ತಂದು ಕೊಡುತ್ತೆ ಅಂತ. ಜೊತೆಗೆ ಶನಿಯ ಅನುಗ್ರಹದಿಂದ, ಶನಿ ಲಾಭದಲ್ಲಿ ಇರುವುದರಿಂದ ಅದು ಒಂದು ಪ್ಲಸ್ ಪಾಯಿಂಟ್. ನಿಮಗೆ ಶನಿಯಿಂದ ತಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ. ಸ್ವಲ್ಪ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು ಅಂತ. ದ್ವಿತೀಯದಲ್ಲಿ ಶುಕ್ರ ಇರುವುದರಿಂದ ಅನೇಕ ರೀತಿಯಾಗಿ ಖರ್ಚುಗಳು ವಿಪರೀತವಾಗಿ ಆಗ್ತವೆ ಅಂತ. ಹೋದ ತಿಂಗಳಿನಿಂದಲೂ ಕೂಡ ಈ ತಿಂಗಳಿನಲ್ಲಿ ಅತ್ಯಂತ ಖರ್ಚುಗಳನ್ನ ತಾವು ಅನುಭವಿಸ್ತೀರಾ ಅಂತ. ಸ್ವಲ್ಪ ಸ್ತ್ರೀಯರಿಂದ ನಷ್ಟ ಆಗುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಸ್ತ್ರೀಯರಿಂದ ಬಹಳ ಎಚ್ಚರಿಕೆಯಿಂದ ವಹಿಸಬೇಕಾಗ್ತದೆ. ಅಧಿಕಾರ ವರ್ಗದಲ್ಲಿ ಅಥವಾ ಉದ್ಯೋಗದಲ್ಲಿ ಕೆಲಸ ಮಾಡಬೇಕಾದ್ರೆ ಬಹಳ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಇರಬೇಕು. ಅಥವಾ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರು ತಮ್ಮ ಉದ್ಯೋಗದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನ ವಿವಾಹಾಧಿಕಾರಿಗಳಿಗೆ ಸ್ವಲ್ಪ ಉತ್ತಮವಾಗಿ ಫಲವನ್ನ ತಾವು ಕಾಣ್ತೀರಾ ಅಂತ. ಇನ್ನ ಕುಟುಂಬದಲ್ಲಿ ಸ್ವಲ್ಪ ಅಡಚಣೆಗಳು, ತೊಂದರೆಗಳು, ಸಂಕಷ್ಟಗಳು ಎದುರಾಗುವಂತಹ ಸನ್ನಿವೇಶಗಳು ಇದಾವೆ ಅಂತ. ಇನ್ನ ಹಿತಶತ್ರುಗಳಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುತ್ತೆ. ವೃಷಭ ರಾಶಿಯವರಿಗೆ ಎಷ್ಟು ದುಡ್ಡು ಬಂದರೂ ಕೂಡ ದುಡ್ಡು ವಿಪರೀತವಾಗಿ ಖರ್ಚಾಗುತ್ತೆ ಅಂತ. ಯಾಕಂತಂದ್ರೆ ಆ ವೃಷಭ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ದ್ವಿತೀಯ ಭಾವದಲ್ಲಿದ್ದಾನೆ. ದ್ವಿತೀಯ ಭಾವದಲ್ಲಿದ್ದಾಗ ಅನೇಕ ರೀತಿಯಾಗಿ ಖರ್ಚುಗಳನ್ನು ಮಾಡಿಸ್ತಾನೆ ಅಂತ. ಹಾಗಾಗಿ ಮನಸ್ಸಿಗೆ ಚಿಂತೆ, ಗಾಬರಿ, ಭ್ರಮೆ, ಉದ್ವೇಗ, ಆವೇಶಗಳಿಗೆ
ಉದಾಹರಣೆಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀರಾ, ಆ ಕೆಲಸವನ್ನ ಆಗುವುದಿಲ್ಲ, ಅವಾಗ ತಾವು ಗಾಬರಿ ಪಡುವಂತಹದ್ದು ಅವಶ್ಯಕತೆ ಇಲ್ಲ. ಇವತ್ತಲ್ಲ ಅಂತಂದ್ರೆ ಮತ್ತೆ ನಾಳೆ ಆಗುವಂತಹ ಅವಶ್ಯಕತೆ ಇರುತ್ತೆ ಅಂತ. ಶನಿ 11ರಲ್ಲಿ ಇರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಾದರೂ ಕೂಡ ಯಶಸ್ಸನ್ನ ತಾವು ಕಾಣ್ತೀರಾ ಅಂತ. ಹಾಗಾಗಿ ಸೂರ್ಯನ ನಮಸ್ಕಾರವನ್ನ ಮಾಡಿ, ತಾಯಿ ಚಾಮುಂಡೇಶ್ವರಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ, 5 ಶುಕ್ರವಾರ ತಾಯಿ ಚಾಮುಂಡೇಶ್ವರಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ತಮಗೆ ಬಂದಿರತಕ್ಕಂತ ಯಾವುದೇ ಕಷ್ಟಗಳಾಗಲಿ ಅದನ್ನು ನಿವಾರಣೆ ಮಾಡುವಂತ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿಗಿದೆ. ಹಾಗಾಗಿ ಮತ್ತೊಂದು ಏನು ಅಂತಂದ್ರೆ, ಈ ವೃಷಭ ರಾಶಿಯವರಿಗೆ ಸ್ವಲ್ಪ ಮಾಟ ಮಂತ್ರ ತಂತ್ರ ವಿತಂತ್ರ ದೋಷಗಳಿಂದ ಕಾಡ್ತಾ ಇರುತ್ತೆ ಅಂತ. ವಿಪರೀತವಾಗಿ ಆರೋಗ್ಯ ಸಮಸ್ಯೆಗಳು ಬಂದಾಗ ಅದಕ್ಕೆ ಒಂದೇ ಒಂದು ಪರಿಹಾರ, ಒಂದು ನಿಂಬೆಹಣ್ಣು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಈ 4 ಪದಾರ್ಥಗಳನ್ನು ತಗೊಂಡು ತಮಗೆ ತಾವೇ ನಿವುಳಿಸಿಕೊಂಡು 9 ಬಾರಿ ನಿವುಳಿಸಿಕೊಂಡು ಅದನ್ನ 3 ದಾರಿ ಕೊಡುವಂತಹ ರಸ್ತೆಯ ಬದಿಯಲ್ಲಿ ಹಾಕುವಂಥದ್ದು ಮಾಡಿದ್ರೆ ಯಾವುದೇ ರೀತಿಯಾಗಿ ತಮಗೆ ಆರೋಗ್ಯದ ಸಮಸ್ಯೆ ಬರಲ್ಲ. ಮಾಟ ಮಂತ್ರದ ತಂತ್ರ ವಿತಂತ್ರ ದೋಷಗಳಿಂದ ನಿವಾರಣೆ ಆಗುತ್ತೆ. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು.